ಸರ್, ಈಗ ಕಳಸ ಮುಖ್ಯ ರಸ್ತೆಯಲ್ಲಿ ಓಡಾಡೋಕ್ಕೆ ಎಷ್ಟು ಕಷ್ಟ ಆಗ್ತದೆ ಸರ್? ಈಗ ಸಿಕ್ಕಾಪಟ್ಟೆ ಕಷ್ಟ ಓಡಾಡೋದಕ್ಕೆ. ಈಗ ಅಷ್ಟೇ ಒಬ್ಬರು ಬಿಟ್ಟು ಎದ್ದು ಬಂದರು. ಅಲ್ಲ ಸರ್, ಈಗ ಜಲ್ಲಿ ಹಾಕಿದ ಮೇಲೆ ನೀರು ಹಾಕಿಲ್ಲ ಸರ್ ಇದಕ್ಕೆ? ಏನಿಲ್ಲ, ಧೂಳಲ್ಲಿ ನಡಿಲಿಕ್ಕಾಗಲ್ಲ. ಇಲ್ಲಿ ಡಸ್ಟ್ ಅಲರ್ಜಿ ಆಗಿ ಮೊನ್ನೆ ನೋಡಿ ಜಲ್ಲಿ ಹಾರಿ ಮಕ್ಕಳಿಗೆ ಪೆಟ್ಟಾಗಿದೆ. ತುಂಬ ಒಂದು 2-3 ಮಕ್ಕಳಿಗೆ ಪೆಟ್ಟಾಗಿದೆ. ಜಲ್ಲಿ ಹಾರುತ್ತೆ, ಗಾಡಿ ಹೋಗುತ್ತೆ. ಜಲ್ಲಿ ಹಾಕಿ ಒಂದು ನೀರು ಹಾಕಿ ಸೆಟ್ ಮಾಡಿದರೆ ಆಗ್ತದೆ ಸರ್. ಈಗ ಯಾಕೆ ಸರ್ ಈ ಥರ ಎಲ್ಲ ರಸ್ತೆಗಳು, ಅಲ್ಲಿ ಕಡೆ ರಸ್ತೆಗಳೆಲ್ಲ ಬೇಗ ಮುಗಿತಾ ಇದೆ, ಬಟ್ ಈ ಮುಖ್ಯ ರಸ್ತೆ ಯಾಕೆ ಸರ್ ಅಷ್ಟು ಡಿಲೇ ಆಗ್ತಿದೆ? ಅಧಿಕಾರಿಗಳಂತ ಕೇಳಬೇಕು. ಈಗ ಅಧಿಕಾರಿಗಳು ಮತ್ತು ಕ್ಷೇತ್ರದ ಶಾಸಕರು ಸ್ವಲ್ಪ ಗಮನ ಹರಿಸಿದ್ರೆ ಆಗ್ತೈತೇನೋ? ಗಮನ ಹರಿಸ್ತಿಲ್ಲ. ನಮ್ಮ ಯಾಕೆ ನಾವು ಓಟ್ ಹಾಕಿಲ್ವೇನ ಅವರಿಗೆ? ಓಟ್ ಹಾಕಿಲ್ಲ. ಅಲ್ಲ, ನಮ್ಮ ಕ್ಷೇತ್ರಕ್ಕೆ ಒಬ್ಬರು ಯೂತ್ ಯಂಗ್ ಲೇಡಿ ಕೂಡ ನಮಗೆ ಶಾಸಕರಾಗಿ ಸಿಕ್ಕಿದ್ದಾರೆ. ಈಗ ಕಾಂಟ್ರಾಕ್ಟ್ ಮಾಡಿದವರು ಇದನ್ನು ಫಿನಿಶ್ ಮಾಡ್ತಿಲ್ವಾ, ಇನ್ನು ಶಾಸಕರು ಮಾಡಿಸ್ತಿಲ್ವಾ ಏನಂತ ನಮಗೆ ಗೊತ್ತಿಲ್ಲ. ಟೋಟಲಿ ನಮಗೆ ತಿರುಗಾಡಲಿಕ್ಕೆ ಕಷ್ಟ ಆಗ್ತದೆ. ನಮ್ಮ ಹೆಸರು ಸರ್ ಹರಿದಾಸ್. ಸರ್, ಈ ಧೂಳು ರಸ್ತೆಯಲ್ಲಿ ಹೆಂಗೆ ಓಡಾಡ್ತೀರಾ ನೀವು? ಧೂಳು ಅಂತ ಹೇಳಿದ್ರೆ ಹೇಳಿ ಸುಖ ಇಲ್ಲ. ಸಿಕ್ಕಾಪಟ್ಟೆ ಧೂಳಿದೆ. ಎಷ್ಟು ದಿನ ಆಯಿತು? 1.5 ತಿಂಗಳಾಗಿದೆ. ಇನ್ನೂ ಈ ರೋಡ್ ಕನ್ಸ್ಟ್ರಕ್ಷನ್ ಇನ್ನೂ ಮುಗಿದಿಲ್ಲ. ಟೂರಿಸ್ಟ್ ವೆಹಿಕಲ್ ಓಡಾಡೋದ್ರಿಂದ ನಮಗೆ ಆ ಕಡೆ ಈ ಕಡೆ ಓಡ್ಲಿಕ್ಕೆ ಸಮಸ್ಯೆ ಆಗಿದೆ. ಗಾಡಿಗಳಿಗೊಂದು ಜಲ್ಲಿ ಪೀಸ್ಗಳು ಹೊಡಿತವೆ. 3-4 ಕಡೆ ಗಾಡಿ ಡೆಂಟ್ ಆಗಿದೆ. ಯಾರನ್ನು ಕೇಳೋದು? ಲೋಕಲ್ ಅವರಿಗೆ, ಅಕ್ಕಪಕ್ಕದವ್ರು ಹೇಳಿದ್ರೆ ಅವ್ರು ಯಾರೂ ಮಾತಾಡಲಿಕ್ಕೆ ಬರೋದಿಲ್ಲ. ತುಂಬ ಸಮಸ್ಯೆ ಆಗ್ತಿದೆ. ಬರೀ ಇಲ್ಲಿಂದ ಅಲ್ಲಿಗೆ ಏನು ಜಾಸ್ತಿ ಏನು ದೂರ. ಎಷ್ಟು ದಿನ ಆಗಿದೆ ಈ ಕನ್ಸ್ಟ್ರಕ್ಷನ್? ಅಲ್ಲ ಸರ್, ಈಗ ಕೆಲವು ಕಡೆ ಒಂದು ಹಳ್ಳಿ ರಸ್ತೆಗಳು ಕೂಡ ಕಾಂಕ್ರೀಟ್ ಕಾರಣ 1 ವಾರದಲ್ಲಿ ಮುಗೀತದೆ, ಬಟ್ ಇಲ್ಲಿ 1.5 ತಿಂಗಳು 2 ತಿಂಗಳಾದ್ರೂ ಮುಗೀತಾ ಇಲ್ಲ, ಒಂದು 100 ಮೀಟ್ರೂ. ಅದನ್ನೇ ಕೇಳ್ತಿರೋದು. ಈಗ ನಮ್ಮ ನಯನ ಮೋಟಮ್ ಆಗಿ ಒಳ್ಳೆ ಯಂಗೆಸ್ಟ್ ಒಬ್ಬರು ಶಾಸಕರಾಗಿ ಎಲ್ಲ ಕಡೆನೂ ಅಭಿವೃದ್ಧಿ ಮಾಡ್ತಾರೆ. ಮೇನ್ ರೋಡ್ನ ಏನಕ್ಕೋಸ್ಕರ ಈ ರೀತಿ ನಿಲ್ಲಿಸಿದ್ದಾರೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ಎಷ್ಟು ದಿನ ಆಗಿದೆ? ಯಾರು ಇದು ಪಬ್ಲಿಕರ್ಸ್ ಇದ್ರ ಬಗ್ಗೆ ಪ್ರಶ್ನೆ ಮಾಡಬೇಕಾಗುತ್ತೆ. ಎಷ್ಟು ದಿನ ಆಗಿದೆ? ಒಂದು ಆ ಹಂಪಿಂದ ಹಿಡಿದು ಆ ಹಂಪು 2 ಕಡೆ ಗಾಡಿಗೆ ಎಡ್ಜಿ ಹೊಡಿತಿದೆ. ಸ್ಕೂಲ್ ಮಕ್ಕಳು ಬೆಳಿಗ್ಗೆ ಓಡಾಡ್ತಾರೆ. ಸ್ಕೂಲ್ ಮಕ್ಕಳು, ಅವ್ರಿಗೆ ಎಷ್ಟು ಕಷ್ಟ ಆಗ್ತಿದೆ ಇಲ್ಲಿ ಧೂಳಲ್ಲಿ. ನಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ. ಟೂರಿಸ್ಟ್ ನೋಡಿದ್ರೆ ಸಿಕ್ಕಾಪಟ್ಟೆ ಟೂರಿಸ್ಟು. ಆ ಗಾಡಿಗಳ ಅಕ್ಕಪಕ್ಕ ಓಡಾಡಿದ್ರೆ ಕಾಲಿಗೆ ಹೊಡೆದು ಮೊನ್ನೆ ಕಾಲು ಸಿಕ್ಕಾಪಟ್ಟೆ ಜಾಯಿಂಟ್ ಪೇಯ್ನ್ ಶುರುವಾಗಿದೆ ಅಲ್ಲಿ ಹಾಸ್ಪಿಟ್ಲಲ್ಲಿ. ಎಷ್ಟು ಸಮಸ್ಯೆ ಇದೆ. ಯಾರು ಕೇಳೋರಿಲ್ಲ, ಯಾರು ಹೇಳೋರಿಲ್ಲ. ಸುಮ್ಮನೆ ಅವ್ರ ಪಾಡಿಗೆ ಅವ್ರು ತಿರ್ಕೊಂತಾರೆ. ಮನ್ಸು ಬಂದ ಕನ್ಸ್ಟ್ರಕ್ಷನ್ ಮುಗಿಸ್ತಾರೆ. ಅವ್ರು ಮನ್ಸು ಬಂದಂಗೆ ಮಾಡ್ತಾರೆ. ಅಂದ್ರೆ ಅಧಿಕಾರಿಗಳು ಬರೋದು AC ಗಾಡಿಯಲ್ಲಿ ಬಂದ್ಕೊಂಡು, ಅಧಿಕಾರಿಗಳು AC ಗಾಡಿಯಲ್ಲಿ ಬಂದು AC ಗಾಡಿಗಳು ಹೋಗ್ತಾರೆ. ಇಲ್ಲಿ ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗಬೇಡ. ಇದನ್ನು ಪ್ರಶ್ನೆ ಮಾಡೋರು ಯಾರು? ಆದಷ್ಟು ಬೇಗ ಇದನ್ನು ಮುಗಿಸ್ಕೊಟ್ಟು ಇದನ್ನು ಕಂಪ್ಲೀಟ್ ಮಾಡ್ಕೊಡ್ಬೇಕಂತೇಳಿ ನಾನು ಕೇಳ್ಕೊಡ್ತೀನಿ. ತಮ್ಮ ಹೆಸರು ಸರ್? ದಿಲೀಪ್ ಕುಮಾರ್ ಅಂತ, ಕಳಸ ಬಾಯ್ಲರ್ ಶಾಪ್. ಸರ್, ಈಗ ಈ ಕಳಸ ಮುಖ್ಯ ರಸ್ತೆ ಯಾಕೆ ಸರ್ ಇಷ್ಟು ಡಿಲೇ ಆಗ್ತಿದೆ? ಇದು ಇಲ್ಲಿ ಮುಖಂಡರುಗಳು, ಕಳಸ ಲೀಡರ್ಗಳು ಬಲಿಷ್ಠರಲ್ಲ, ಮಾತಾಡ್ತಾರೆ. BJPಯವರು ಏನಾದರೂ ಹೇಳಿದರೆ ವಾಪಸ್ ಮಾರನೇ ದಿವಸ ಪತ್ರಿಕೆಗೋಷ್ಠಿ ಕರೀತಾರೆ. ಅದ್ರ ಬದಲಿಗೆ ನಿತ್ಯ ಕೆಲಸ ಮಾಡ್ಬೋದು, ನೋಡ್ಬೋದು. ಅವ್ರಿಗೆ ಗೊತ್ತಿರುವಂಥದ್ದು. ಅವರು
ಅನುಭವಿಗಳು, ತುಂಬ ಅನುಭವಿಗಳು. ನಯನ ಮೋಟಮ್ಮನವರಿಗೆ ಹೇಳಿದರೆ ಅಧಿಕಾರಿಗಳು ಎದುರಿಸಿ ಕೂಡಲೇ ಮಾಡ್ತಾರೆ ಕೆಲಸ. ಇವರು ಆ ಕೆಲಸನೇ ಮಾಡೋದಿಲ್ಲ. ಈ ಕ್ಷೇತ್ರಕ್ಕೆ ಒಂದು ಯೂತ್ ಯಂಗ್ ಲೇಡಿ ಅಂತಲೇ ಹೇಳ್ಬೋದು ಹೌದು. ಮೇಡಮ್ ಅವರು. ಎಲ್ಲ ಕಡೆ ಕೆಲಸಗಳು ಮಾಡ್ತಾ ಇದ್ದಾರೆ, ಬಟ್ ಈ ಭಾಗದಲ್ಲಿ ಯಾಕೆ ಸರ್ ಲೇಟ್ ಆಗ್ತಾಯಿದೆ? ಅವರಿಗೆ ಇಲ್ಲಿ ಅವರಿಗೆ ಮತದಾನ ಕಮ್ಮಿ ಅಂತ ಹೇಳುವ ಲೆಕ್ಕಾಚಾರ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ನಮ್ಮನ್ನು, ಕಳಸಾ ಭಾಗದ ಜನರನ್ನು ಟೋಟಲ್ ಆಗಿ. ಇವರು ಲೀಡರ್ಗಳಿಗೆ ಬೇಕಾಗಿಲ್ಲ. ಇವ್ರದ್ದು 4 ಬಣ ಆಗಿ ಒಬ್ಬೊಬ್ಬರು ಒಂದೊಂದು ದಿಕ್ಕು, ಇನ್ನೊಬ್ಬರಿಗೆ ಚಂದ ಮಾಡಿ ಹೇಳ್ತಾರೆ ನೀವು ಮಾಡಿಲ್ಲ ಅಂತ. ಇವರಿಗೆ ಕೆಪಾಸಿಟಿ ಉಂಟು ಮಾಡಲಿಕ್ಕೆ, ಏನು ಬೇಕಾದರೂ ಮಾಡ್ಬೋದು ಮನ್ಸು ಮಾಡಿದರೆ. ಮಾಡಲ್ಲ, ಅದು ಬಿಟ್ಕೊಂಡು ಬೇರೆ ಏನೋ ಮಾಡ್ತಾರೆ. ಈಗ ಈ ಕ್ಷೇತ್ರದಲ್ಲಿ ಕೆಲವೊಂದು ಹಳ್ಳಿ ಭಾಗದ ರಸ್ತೆಗಳು ಎಲ್ಲ ಸಂಪೂರ್ಣ ಕಾಂಕ್ರೀಟ್ ಆಗಿದೆ, ಬಟ್ ಈ ರಸ್ತೆ ಒಂದು ಕಾಂಕ್ರೀಟ್ ಮಾಡಲಿಕ್ಕೆ ತಿಂಗಳು ಕಟ್ಲಿಕ್ಕೆ ತಗೊಳ್ತಾರೆ. ಅಧಿಕಾರಿಗಳ ಹತ್ರ ಕೇಳಿದಾಗ ಅವರು ಇಲ್ಲ ಒಂದು 2 ದಿನ ಬಿಟ್ಟು ಮಾಡ್ತೀನಿ ಅಂತ ಹೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಏನೋ ನಿಮ್ಮ ಗಮನಕ್ಕೆ ಏನಾರು ಇದೆಯಾ ಸರ್? ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿಯ ಕಾಂಗ್ರೆಸ್ ಲೀಡರ್ಗಳು ಬೇರೆ ವಿಚಾರಗಳಲ್ಲಿ ಚುರುಕಿದ್ದಾರೆ ಬಿಟ್ಟರೆ ಈ ಅಭಿವೃದ್ಧಿ ಕಾರ್ಯಗಳಲ್ಲಿ ಚುರುಕಿಲ್ಲ. ಅವ್ರದ್ದು ಸಾಲದು ಕೆಪಾಸಿಟಿ. ಅವ್ರ ಕೆಪಾಸಿಟಿ ನಿತ್ತು ಮಾಡಿಸೋಷ್ಟು ಕೆಪಾಸಿಟಿ ಜನ ಇದ್ದಾರೆ. ಅವರಲ್ಲಿ ಒಗ್ಗಟ್ಟಿಲ್ವೋ ಏನೋ ಒಂದು ಕಾರಣ. ಆ ಕಾರಣಕ್ಕೋಸ್ಕರ ಈ ಕೆಲಸ ಡಿಲೇ ಆಗಿದೆ. ಇಲ್ಲದಿದ್ದರೆ ಇದು ಅವರಿಗೆ ಸಂಪೂರ್ಣ ಮಾಹಿತಿ ಇರೋ ಇದು ಏನು ಈ ಜಾಗ ಎಲ್ಲರಿಗೂ ಮಾಹಿತಿ ಉಂಟು. ಒಳ್ಳೊಳ್ಳೆ ಲೀಡರ್ಗಳಿದ್ದಾರೆ, ಅವರಲ್ಲಿ ಒಗ್ಗಟ್ಟಿಲ್ಲದ ಕಾರಣ ಈ ಕೆಲಸಗಳು ಆಗ್ತದೆ. ಈಗ ದಿನನಿತ್ಯ ಸ್ಕೂಲ್ ಮಕ್ಕಳೆಲ್ಲ ಓಡಾಡಲಿಕ್ಕೆ ತುಂಬ ಕಷ್ಟ ಆಗಲ್ಲ ಸರ್? ತುಂಬ ಕಷ್ಟ ಆಗ್ತಿದೆ. ಜಲ್ದಿ ಎಲ್ಲ ಧೂಳು ಇದೆ, ಈ ವರ್ಷ ಮಳೆನೂ ಇಲ್ಲ, ಆ ಕಾರಣಕ್ಕೆ ಧೂಳು, ಸಿಕ್ಕಾಪಟ್ಟೆ ಧೂಳಿದೆ. ಯೋಚನೆ ಮಾಡಬೇಕು ಅವರು. ಈಗ ನೀವು ಅದನ್ನು ಪ್ರಶ್ನೆ ಮಾಡಿಲ್ಲ ಸರ್? ಈ ಗುತ್ತಿಗೆದಾರರು ಅವರ ಹತ್ರ ಏನಾದ್ರು ಮಾಹಿತಿ ಕೇಳ್ಕೊಂಡ್ರು? ನಾವು ಪ್ರಶ್ನೆ ಮಾಡಿಲ್ಲ. ನಾವು ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರೆ ನಾವು ಸಂಸ್ಥೆಯಲ್ಲಿ ಒಂದು ಪ್ರಶ್ನೆ ಮಾಡ್ಲಿಕ್ಕೆ ಹೋದಾಗ ಇವರೇನು ಅಂತ ಹೇಳುವ ಲೆಕ್ಕಾಚಾರ ಮಾಡಿದ್ವಿ. ಅದು ಮಾಡಬೇಕಾಗಿ ಕೆಪಾಸಿಟಿ ಇರುವುದು ಅವರು ಇವರಿಗೆ. ಮಾರನೇ ಸಹ ಪ್ರೆಸ್ ಮೀಟ್ ಕರೀತಾರೆ, ನಾವು ಪ್ರಶ್ನೆ ಮಾಡಿದ್ವಿ. ಇದು ಇವ್ರದ್ದು ಮೈನಸ್. ಮತ್ತೆಲ್ಲ ಮಾಡ್ತಾರೆ, ಇದೊಂದು ಮಾಡಲಿಲ್ಲ. ಅಭಿವೃದ್ಧಿಯಲ್ಲಿ ಹಿಂದೆ. ನಮ್ಮ ಹಳ್ಳುವಳ್ಳಿ ಕ್ಷೇತ್ರಕ್ಕೆ 1 ರೂಪಾಯಿ ಅನುದಾನ ಬಿಡುಗಡೆ ಮಾಡಿಲ್ಲ ಶಾಸಕರು. ಯಾಕೆ? ಅಲ್ಲಿ ಮತದಾನ ಇಲ್ಲ ಅಂತ. ಮತದಾನ ಇಲ್ಲದ ಜಾಗಗಳಲ್ಲಿ ಅಭಿವೃದ್ಧಿಯೇ ಇಲ್ಲ. ಇವರು ಕಳಸ ಭಾಗದಲ್ಲಿ ಅವರಿಗೆ ಮತ ಕಡಿಮೆ ಬಿದ್ದಿದೆ, ಅದಕ್ಕೋಸ್ಕರ ಕೆಲಸ ಮಾಡಲ್ಲ. ಆ ಇಂಟ್ರೆಸ್ಟ್ ಇಲ್ಲ. ಈಗ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಶಾಸಕರಿಗೆ? ಶಾಸಕರಿಗೆ ನಾವು ಮನವಿ ಮಾಡೋದಿಷ್ಟೇ, ಕ್ಷೇತ್ರದಲ್ಲಿ ನಿಮ್ಗೆ ಇನ್ನೂ ಮತ ಬೀಳುತ್ತೆ. ಈ ಯಾವುದು ಬೇರೆ ಬೇರೆ ರಾಜಕಾರಣಗಳನ್ನು ಬಿಟ್ಟು ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನ ಕೊಡಿ. ಖಂಡಿತವಾಗಿಯೂ ನಿಮ್ಮನ್ನ ಜನ ಸಪೋರ್ಟ್ ಮಾಡ್ತಾರೆ, ಇಲ್ಲ ಅಂತಿಲ್ಲ. ಒಂದಿಷ್ಟು ಯುವಕರು ಇದ್ದಾರೆ, ಅದ್ರ ಈ ಏನು ಧರ್ಮಗಳನ್ನು ಒಡೆಯೋ ಬದಲು ಧರ್ಮಗಳನ್ನು ಕೂಡಿಸೋ ಕೆಲಸ ನಿಮ್ಮಿಂದ ಆಗಲಿ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಸುಂದರ್ ಅಂತೇಳಿ.
ಭಾಷೆಯಲ್ಲೇ ಮಾಡೋದು ಪೈಪ್ ಹಾಕಿಲ್ಲ ಅವನು ನೀಟಾಗಿ ಹೋಗುದು. ಇದು ಹೆಂಗ್ ಮಾಡಿದ್ರ ಹಂಗೆ ಅಲ್ಲಿ ತನಕ ಮಾಡ್ಬೇಕು. ಅಲ್ಲ 3 ಪೀಸ್ ಅದೇ ಆಗ್ಬೇಕು. ಎಲ್ಲಿಂದ ಐಟಮ್ ಇದೆ ನಿಮ್ಗೆ ಎಷ್ಟು ಬೇಕು ಸರ್? ಇದು ಕೈಮರದ ಕಾಂಕ್ರೀಟ್ ರೋಡ್ ಕೆಲಸ ಆಗ್ತಿದೆಯಲ್ಲ, ಅದೇ ಕಳಸೇಶ್ವರ ದೇವಸ್ಥಾನ ರಿಸರ್ವ್ ಮಾತಾಡ್ತಾರೆ. ಕಳಸೇಶ್ವರ ಕೈಮರದಿಂದ ಕಾಂಕ್ರೀಟ್ ರೋಡ್ ಕನೆಕ್ಟ್ ಆಗ್ತಿದೆ ಸರ್. ಯಾರಿಗೆ PWD ಇದೆ? ಎಲ್ಲ ಇರೋದು ನೀವು ಹೇಳಿದ್ರಿ ಈಗ. ನೋಡ್ಬೋದು ನೀವು ಈ ಶಾಲೆಯ ವಿದ್ಯಾರ್ಥಿಗಳು ಹೆಂಗೆ ಬರ್ತಾ ಇದ್ದಾರೆ ನೋಡಿ. ಆ ದೂಲಲ್ಲಿ ಪ್ರತಿಯೊಂದು ಇಲ್ಲಿ 108 ವೆಹಿಕಲ್ಗಳು ಹೋಗ್ತಾನೆ ಇರ್ತವೆ, ಬರ್ತಾನೆ ಇರ್ತವೆ ನೋಡಿ. ನಾವು ಬರೋ ಥರ ಹಾಕಿ ಆಯ್ತಾ? ಅಲ್ಲಿ ಮೋರಿ ಪೈಪು ಇದು ಕರೆಕ್ಟ್ ಇದೆ. ಕಾಂಕ್ರೀಟ್ ರೋಡ್ ಎಂಡ್ ಆಗೋಲ್ಲ, ಒಂದು ಮೋರಿ ಪೈಪ್ ಇದೆಯಲ್ಲ, ಅಲ್ಲಿಂದ ಆಚೆಗೆ ಚರಂಡಿ ಮಾಡಕ್ಕೆ ಹೇಳಿದ್ರು, ಬಾಕ್ಸ್ ಚರಂಡಿ. ಹಾಂ ಹೌದು. ಆ ಚರಂಡಿ ಮಾಡ್ತಿರೋ ಚರಂಡಿ ಎತ್ತರದಲ್ಲಿ ಆಲ್ರೆಡಿ ಬಂದಿರೋ ಪೈಪ್, ಮೋರಿ ಪೈಪು ಡೌನಲ್ಲಿದೆ. ಈಗ ನೀರಿನಂತ ಲಿಫ್ಟ್ ಇರಿಗೇಷನ್ ಮಾಡೋದಾ? ಹಾಂ ಸರಿ. ನೀರು ಅರ್ಧ ಪೈಪ್ ಬ್ಲಾಕ್ ಆಗುವಷ್ಟು ನೀರು ಗ್ರಾವಿಟಿ ಇದೆ ಈಗ. ಹಾಂ ಕರೆಕ್ಟು 3 ಅಡಿ ಪೈಪ್ ಅದು. 3 ಅಡಿ ಪೈಪು 1.5 ಅಡಿ ನಿಮ್ಮದು ಗ್ರಾವಿಟಿ ಮೇಲಿದೆ. ಸರಿ, ಅದೆಲ್ಲ ಆಯ್ತಲ್ಲ ಪುಟ್ಟ. ಈಗ ನಮಗೆ ಚರಂಡಿ ಮಾಡ್ತಿರೋದು ನೀರು ಹರಿಯಕ್ಕಲ್ಲ ಅದು. ಅದು ನೀರು 1.5 ಅಡಿ ಅದಕ್ಕಿಂತ ಮೇಲೆ ಚರಂಡಿ ಮಾಡಿದ್ರಿ ನೀರನ್ನ ಪಂಪ್ ಮಾಡೋದು ಒಂದು ನೋಡೋದಲ್ಲ. ಎಂತ 25 ದಿನ ಆಯ್ತು ಇನ್ನೂ. ಸರ್ ಸಿಂಪಲ್ ಇನ್ನೊಂದು ಹೇಳ್ತೀನಿ ಸರ್, ಇನ್ನೊಂದು ಹೇಳ್ತೀನಿ. ಈ ಮನುಷ್ಯನ ಹತ್ರ ಇದಿಲ್ಲ, ಯಾವುದು ವರ್ಕರ್ಸು ಇಲ್ಲ, ಮೆಟೀರಿಯಲ್ ಇಲ್ಲ ಅಂತ ಕಾಣುತ್ತೆ. 25 ದಿನ ಆಯ್ತು, ನೀವು ಇನ್ನೊಂದು ಚರಂಡಿ ಮಾಡೋಕ್ಕಾಗಿಲ್ಲ ಇವರಷ್ಟು ನೆಟ್ಟಿಗೆ. ಆಯ್ತು ಸರ್, ರಿಕ್ವೆಸ್ಟ್ ಎಲ್ಲಾರು ಮಾಡಿಸಿ ಅಂತಾರು ಮಾಡಿಸಿ. ಆ ಕೆಲಸ ಮಾಡೋದು ಒಂದು ಗೊತ್ತಿದ್ದಾರೆ, ಯಾರೋ ಒಂದು ಚೂರ ಪಾರಾರು ಗೊತ್ತಿರ್ಬೇಕಲ್ಲ ಸರ್ ಅವರಿಗೆ. ಅದು ಯಾವ್ದು ಮಾಡ್ತೀರಾ? ಹೊಸದಾಗಿ ಮೋರಿ ಮಾಡ್ತೀರಾ? ಡ್ರೈನು ಮಾಡಿ ಆಯಿತು. ಈಗ ಹೊಸದಾಗಿ ಮೋರಿ ಮುಟ್ಟಿದ್ರೆ ಅಂತ ಮೋರಿ ಆದ್ರೂ ಮಾಡಿಸಿ ಯಾವ್ದಾರು ಮಾಡ್ತೀವಿ, ನೀರು ಹರಿದ್ರೆ ಆಯಿತು. ಹೊಸ ಎಸ್ಟಿಮೇಷನ್, ಹೊಸ ಬಿಲ್ ಮಾಡಿದ್ರೆ ಮತ್ತೆ ನಾನು ಬೇಡ. ಯಾಕಂದ್ರೆ ದುಡ್ಡಿಗೆ ನೀವು ಒಂದು 3-4 ಲಕ್ಷ ರೂಪಾಯಿ ಎಲ್ಲಿಗಾರು ಸೇರ್ತೀರಿ, ನೀವು ಯಾವ್ದಕ್ಕಾರು ಸೇರ್ತೀರಿ. ಯಾಕಂದ್ರೆ ಮೋರಿ ಚೇಂಜ್ ಮಾಡ್ಬೇಕಾದ್ರೆ ಒಂದು 2-3 ಲಕ್ಷ ಹೋಗುತ್ತೆ. ಏನಾರು ಮಾಡಿ ನೀರು ಹರಿದ್ರೆ ಆಯ್ತು ನಮಗೆ.
ಮತ್ತು ಹೊಸ ಬಿಲ್ ಯಾವುದು ನಾನು ಈ ಬಿಲ್ ಎಂಡ್ ಆಗೋ ತನಕ ನೋಡ್ತೇನೆ. ಹೊಸ ಬಿಲ್ ಎಲ್ಲ ಅದಕ್ಕೆ ಪಕ್ಕೆ ಹಾಕ್ತೀನಿ. ಸುಮ್ಮನೆ ಅನಾವಶ್ಯಕ ಸರ್. ಅಲ್ಲ ಸರ್, ನೀರು ಹರಿಯೋದು ಎಲ್ಲ ಅಂತ ಗೊತ್ತಾಗಲ್ವಾ ಮಿನಿಮಮ್ಮು? ಹಾಂ ಅಷ್ಟೇ. ಅದು ನಾನು ಹೇಳಿದೆ, ಅದು ನಾನು ಲಾಸ್ಟ್ ಬಿಲ್ ಆಗೋ ತನಕ ಬಿಡಲ್ಲ. ಇದು ಬೆನ್ನು ಹಿಡಿದೇ ಇರ್ತದೆ ಸರ್, ನೆನ್ಪಿಡ್ತಾರೆ. ಯಾಕಂದರೆ ಅಲ್ಲ ನೀವು ನೋಡಿ, ಮೋರಿ ಪೈಪ್ 3 ಅಡಿ ಇದೆ, ಅದರಿಂದ ಕರೆಕ್ಟ್ 1.5 ಅಡಿ ಮೇಲೆ ನೀವು ಚರಂಡಿ ಮಾಡ್ತಿದ್ರಿ. ಡ್ಯಾಮ್ ಕಟ್ಬಿಟ್ಟು ನಾವು ಚಾನಲ್ ಕೊಡ್ತೀವಲ್ಲ, ಹಂಗಾಗಿ ಪರಿಸ್ಥಿತಿ ಕಿತ್ತಾಕ್ತೀವಿ. ಹೇಳಿ ಅವ್ರಿಗೆ ಫೋನ್ ಮಾಡಿ. ಏನು ಡೌನ್ ಮಾಡ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.